ಕಪ್ಪಾಳಕ್ಕೆ ಹೊಡಿಬೇಕು ಸರ್ ನೀವೆಲ್ಲ ಮೀಡಿದವರು. ಸುದೀಪ್ ಸರ್ ಹೆಸರು ಸರ್ ಇವನು. ಅವನು ಕಮೆಂಟ್ ಹಾಕಿದೀನಿ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಂತ. ಅವನ ಜೊತೆ ಯಾವ ನನ್ನ ಮಕ್ಕಳಿದಾರೋ ಎಲ್ಲರಿಗೂ ಮಾಡಿದೀನಿ. ಎಲ್ಲ ನನ್ನ ಮಕ್ಕಳು ಅವನು ಗಂಡಸೇ ಆಗಿದ್ರೆ ನಾನು ಫೋನ್ ಮಾಡ್ತೀನಿ. ಅವನು ನನ್ನ ಫೋನ್ ಎತ್ಬಿಟ್ಟು ಸುಮ್ನೆ ಮಾತಾಡಕ್ಕೆ ಹೇಳಿ ಸಾಕು. ಆ ಕಿತ್ತೋದ ನನ್ನ ಮಗ ಇದೆ ಲಾಸ್ಟ್ ವಾರ್ನಿಂಗು ಸರ್. ಇಲ್ವಾ? ಮನೆ ಅಡ್ರೆಸ್ ಹೇಳಕ್ಕೆ ಹೇಳಿ, ನಾನೇ ಡೈರೆಕ್ಟ್ ಹೋಗಿ ನಾನು ಮಾತಾಡ್ತೀನಿ. ಸರಿ 2 ಸತಿ ಸರಿ ಸರ್, ಈ ಹುಚ್ಚಾಟನ ಸ್ಟಾಪ್ ಮಾಡ್ಬೇಕಾಗುತ್ತೆ ಅವನು. ಯಾಕಂದ್ರೆ ಯಾರಾದ್ರೂ ಒಬ್ರು ಕಡಿವಾಣ ಹಾಕ್ಲೇಬೇಕಲ್ಲ ಸರ್. ತೀರಾ ತಪ್ಪಾಗಿ ಸುದೀಪ್ ಸರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತಾನೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಏಕವಚನಲ್ಲಿ ಯಾರು ಸರ್ ಇವನು? ಎಲ್ಲೋ ಕಿತ್ತೋಗಿರೋ ಬಿಸ್ನೆಸ್ ಮಾಡ್ಕೊಂಡು ಯಾವುದೋ ಕಿತ್ತೋಗಿರೋ ಸ್ಟೇಜಲ್ಲಿ ಇರುವಂಥ ವ್ಯಕ್ತಿಗಳು ಒಂದು ತೂಕ ವಿಚಾರಾಗಿ ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಬಂದದಕ್ಕೆ. ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು. ಸೊ ಹಂಗಿದ್ದಾಗ ನನಗೆ ತುಂಬಾ ಪರ್ಸನಲಿ ಬಂದಿರಲಿಲ್ಲ ಅಂದಿದ್ರೆ ನಮ್ಮ ತಾಯಣ್ಣಗೂ ನಾನು ಎಂಟ್ರಿ ಆಗ್ತಿರಲಿಲ್ಲ. ಎಂತ ಕಿತ್ತೋದ್ ನನ್ನ ಕಪ್ಪಾಳಕ್ಕೆ ಹೊಡಿಬೇಕು ಸರ್ ನೀವೆಲ್ಲ ಮೀಡಿದವರು. ಸುದೀಪ್ ಸರ್ ಹೆಸರು ಸರ್ ಇವನು. ಅವನು ಕಮೆಂಟ್ ಹಾಕಿದೀನಿ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಂತ. ಅವನ ಜೊತೆ ಯಾವ ನನ್ನ ಮಕ್ಕಳಿದಾರೋ ಎಲ್ಲರಿಗೂ ಮಾಡಿದೀನಿ. ಎಲ್ಲ ನನ್ನ ಮಕ್ಕಳು ಅವನು ಗಂಡಸೇ ಆಗಿದ್ರೆ ನಾನು ಫೋನ್ ಮಾಡ್ತೀನಿ. ಅವನು ನನ್ನ ಫೋನ್ ಎತ್ಬಿಟ್ಟು ಸುಮ್ನೆ ಮಾತಾಡಕ್ಕೆ ಹೇಳಿ ಸಾಕು. ಆ ಕಿತ್ತೋದ ನನ್ನ ಮಗ ಇದೆ ಲಾಸ್ಟ್ ವಾರ್ನಿಂಗು ಸರ್. ಇಲ್ವಾ? ಮನೆ ಅಡ್ರೆಸ್ ಹೇಳಕ್ಕೆ ಹೇಳಿ, ನಾನೇ ಡೈರೆಕ್ಟ್ ಹೋಗಿ ನಾನು ಮಾತಾಡ್ತೀನಿ. ಸರಿ 2 ಸತಿ ಸರಿ ಸರ್, ಈ ಹುಚ್ಚಾಟನ ಸ್ಟಾಪ್ ಮಾಡ್ಬೇಕಾಗುತ್ತೆ ಅವನು. ಯಾಕಂದ್ರೆ ಯಾರಾದ್ರೂ ಒಬ್ರು ಕಡಿವಾಣ ಹಾಕ್ಲೇಬೇಕಲ್ಲ ಸರ್. ತೀರಾ ತಪ್ಪಾಗಿ ಸುದೀಪ್ ಸರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತಾನೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಏಕವಚನಲ್ಲಿ ಯಾರು ಸರ್ ಇವನು? ಎಲ್ಲೋ ಕಿತ್ತೋಗಿರೋ ಬಿಸ್ನೆಸ್ ಮಾಡ್ಕೊಂಡು ಯಾವುದೋ ಕಿತ್ತೋಗಿರೋ ಸ್ಟೇಜಲ್ಲಿ ಇರುವಂಥ ವ್ಯಕ್ತಿಗಳು ಒಂದು ತೂಕ ವಿಚಾರಾಗಿ ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಬಂದದಕ್ಕೆ. ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು. ಸೊ ಹಂಗಿದ್ದಾಗ ನನಗೆ ತುಂಬಾ ಪರ್ಸನಲಿ ಬಂದಿರಲಿಲ್ಲ ಅಂದಿದ್ರೆ ನಮ್ಮ ತಾಯಣ್ಣಗೂ ನಾನು ಎಂಟ್ರಿ ಆಗ್ತಿರಲಿಲ್ಲ. ಎಂತ ಕಿತ್ತೋದ್ ನನ್ನ